ಅವರು ಸುಮಾರು ದಿವಸದಿಂದ ಜಯತೀರ್ಥ ವಿದ್ಯಾಪೀಠ ಅಂತ ಒಂದು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು. ಅದನ್ನು ಮಾಡಿ ಆ ವಿದ್ಯಾಪೀಠವನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ ಸತ್ಯಾತ್ಮ ತೀರ್ಥರಿಗೆ ಒಪ್ಪಿಸಿದರು. ಅವರೇ ಸ್ವತಃ ಹೇಳಿದಂಥ ಒಂದು ಕೈ ಮಾಡಿ ತೋರಿಸ್ತಿರ್ತಾರೆ. ಅವರು ಗುರುಗಳು ಹೇಳಿ ಸತ್ಯಪ್ರಮೋದ ತೀರ್ಥರು ಹೇಳಿದ್ರಂತೆ, ನಿಮ್ಮ ಜವಾಬ್ದಾರಿ ಈ ವಿದ್ಯಾಪೀಠ ಜಯತೀರ್ಥ ವಿದ್ಯಾಪೀಠ ಅಂಬುದು ಎಲ್ಲಿ ಹೋಗ್ಬೇಕು, ಈಗ ಹೋಗ್ಬೇಕು ಅಂತ ಕೈ ಮಾಡಿ ತೋರಿಸಿದ್ರು. ಸ್ವತಃ ಸ್ವಾಮಿಗಳೇ ನನಗೆ ಅವರು ಹೇಳಿದಂಥದ್ದನ್ನು ವಿಚಾರವನ್ನು ನಾನು ನೆನಪಿಸ್ಕೊಂಡು ಹೇಳ್ತಾ ಇದ್ದೇನೆ. ಹೀಗೆ ನಮ್ಮ ಜಯತೀರ್ಥ ವಿದ್ಯಾಪೀಠ ಎಲ್ಲಿ ಹೋಗ್ಬೇಕು, ಎಲ್ಲರಿಗಿಂತ ಮೇಲೆ ಹೋಗ್ಬೇಕು, ಇಂಥ ವಿದ್ಯಾಪೀಠ ಇನ್ನೊಂದು ಇರಬಾರ್ದು, ಹಾಗಾಗಬೇಕು ಅಂತ ಅನ್ನೋಷ್ಟು ಮಾತವ್ರು ಆಡಿದರು. ಇವತ್ತಿನ ದಿವಸ ನಾನು ಇದು 2ನೇ ಸಲ ಹೇಳ್ತಾ ಇದ್ದೇನೆ. ಹಿಂದಕ್ಕೆ ಸುಮಾರು ಒಂದು 7-8 ವರ್ಷದಿಂದ 10 ವರ್ಷದಿಂದ ಒಂದು ಸಲ ಇದು ಹೇಳಿದ್ದೆ. ಯಾವತ್ತು ಶ್ರೀಮನ್ ನ್ಯಾಯಸುಧಾ ಸಮಗ್ರ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆಗಳು ಪ್ರಾರಂಭ ಆದವೋ ಅವತ್ತು ಹೀಗೆ ಒಂದು ದಿವಸ ಏನೋ ಕರುಣೆ ಮಾಡಿ ಮಾತಾಡ್ಲಿಕ್ಕೆ ಕೊಟ್ಟರು. ಅವತ್ತು ಹೇಳಿದೆ ಏನು ಅಂದರೆ, ತಮ್ಮ ಗುರುಗಳು ತಮಗೆ ಯಾವ ಕೆಲಸವನ್ನು ಒಪ್ಪಿಸಿದ್ರೋ ಅದು ಸಂಪೂರ್ಣ ಸಿದ್ಧವಾಗಿದೆ. ಆ ಘೋಷಣೆಯನ್ನು 2ನೇ ಸರಿ ನಾನು ಮಾಡ್ತಾ ಇದ್ದೇನೆ. ಅವತ್ತು ಹೇಳಿದ್ದಲ್ಲ, ಇವತ್ತು ಅದಕ್ಕಿಂತ ಅಂದರೆ ಅವತ್ತು ಅದು ಹಿಮಾಲಯದ ಯಾವ ಶಿಖರಕ್ಕೆ ಮುಟ್ಟಿತ್ತೋ ಗೊತ್ತಿಲ್ಲ, ಇವತ್ತಿನ ದಿವಸ ಹಿಮಾಲಯದ ಎವರೆಸ್ಟ್ ಶಿಖರಕ್ಕೆ ಮುಟ್ಟಿದೆ ಅಂದರೆ ಅದಕ್ಕಿಂತ ಮೇಲೆ ಹೋಗ್ಲಿ ಬಾಳೋದು.